ಈಗ ಆಲ್ರೆಡಿ ಊರಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ನಾವು ಮಾಡಿದೀವಿ. ಆ ಕಾರ್ಯಕ್ರಮಗಳ ಇದು ಸಹ ಒಂದು ಸೊಗಸಾದ ಕಾರ್ಯಕ್ರಮ, ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ಅಂತ ಹೇಳಿದ್ರು. ಆಶೀರ್ವಾದ ಕೊಡಿ. ಕಡೆ ಇದೆ ಹೋಗಿ ಸರ್ ಸ್ವಲ್ಪ ನಾ ಇಲ್ಲಮ್ಮ ನಿದ್ದೆ ಮಾಡ್ತಾರೆ ನಿಮ್ಗೆ ಹೋಗು ಅಂತ ಹೇಳಿ ಅಷ್ಟು ಬೇಗ ಆಚೆ ಬಂದಿದೆ. ಪುರ ಗ್ರಾಮದಲ್ಲಿ ನನ್ನ ಸಹೋದರರಾದ ಶಿವು, ಶಶಿ ಮತ್ತು ಅರವಿಂದ್ ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ನನ್ನ ಹೆಸರು ಹಾಕಿದ್ದಾರೆ ಬಿಟ್ಟರೆ ಇದರಿಂದ ಇರೋದೆಲ್ಲ ಅವರದೇ ಶ್ರಮ, ಅವರದೇ ಪ್ರತಿಯೊಂದು ಸಹ ಏನು ಇದಕ್ಕೆ ಏನಿವತ್ತು ಕಾರ್ಯಕ್ರಮ ಆಗಿದೆ ಎಲ್ಲನೂ ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ. ನಿಜಕ್ಕೂ ಮನಸ್ಸು ತುಂಬ ಬಂತು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು, ನನ್ನ ಯುವ ಸಹೋದರರು ಇವತ್ತು ಮಾಡಿದ್ದಾರೆ. ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ, ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ. ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ. ಏನಿವತ್ತು ಸುಮಾರು 150 ಜನ ಏನು ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ, ಕೊರೆಯೋ ಚಳಿ ಹೆಂಗಿದೆ ಅನ್ನೋದು ಗೊತ್ತು. ಅವ್ರಿಗೆಲ್ಲರಿಗೂ ಬೆಡ್ಶೀಟು, ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮಾರು 60 ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ, ನಾನು ಬಡ ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ, ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ. ಅದರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಕಾರ್ಯಕರ್ತರಿರ್ಬೋದು, ವಾಟರ್ ಸ್ಥಾನದಲ್ಲಿ ಪೂಜೆ ಮಾಡುವಂತಹ ಕಾರ್ಯಕರ್ತರಿರ್ಬೋದು, ಅಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ಅವರನ್ನು ಸನ್ಮಾನ ಮಾಡುವಂತಹ, ಅವರಿಗೆ ಉಡುಗೊರೆ ಕೊಡುವಂತಹ ಒಂದು ನಿಜಕ್ಕೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ನನ್ನ ಈ ಸ್ನೇಹಿತರು ಇವತ್ತೆಲ್ಲ ನಡ್ಕೊಂಡಿದ್ದಾರೆ, ನನ್ನ ಮುಂದೆ ಇಟ್ಕೊಂಡು ಮಾಡ್ತಿದ್ದಾರೆ. ಆದರೆ ನಿಜಕ್ಕೂ ಇದೊಂದು ಕಲೆಕ್ಟಿವ್ ಆಗಿರುವಂತಹ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಈ ರೀತಿಯಾದಂಥ ಕಾರ್ಯಕ್ರಮ ಇವತ್ತು ಶ್ರೀರಾಮ್ಪುರದಲ್ಲಿ ನಡೆದಿದೆ. ಪಿ ಪಕ್ಷದ ಕಾರ್ಯಕರ್ತನಾಗಿ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದರೂ ಒಂದು ಪಕ್ಷ ಇದ್ದರೆ ಅದು ನನ್ನ BJP ಪಕ್ಷ. ಆವತ್ತು ಏನು ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೀತಿತ್ತು, ಅದರ ಪೂರ್ಣ ಭಾಗವನ್ನು ವಿಡಿಯೋಗಳಲ್ಲಿ ತೋರಿಸದೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತಹ, ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು. ಅಮಿತ್ ಶಾ ಅವರಿಗಾಗಲಿ, ನನ್ನ ನಾಯಕ ನರೇಂದ್ರ ಮೋದಿ ಅವರಿಗಾಗಲಿ, ಮತ್ತು ನನ್ನ BJP ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಅಂಬೇಡ್ಕರ್ ಅವರಿಂದನೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ. ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು, ಅದನ್ನೆಲ್ಲ ನಾವು ಬದಿಗೊತ್ತಿ ಅವರಿಗೆ ಗೌರವ ಕೊಡುವಂತಹ ಕೆಲಸ ವಿಶ್ವಾದ್ಯಂತ ನನ್ನ BJP ಪಕ್ಷ ಮಾಡ್ತಿದೆ. ಏನು ಅಮಿತ್ ಶಾ ಅವ್ರ ಬಗ್ಗೆ ಇವತ್ತು ಹೇಳಿಕೆಗಳು ಬರ್ತಿದೆ, ಅವರ ವಿರುದ್ಧ ಏನು ಪ್ರೊಟೆಸ್ಟ್ ನಡೀತಿದೆ, ಒಂದಷ್ಟು ಮುಗ್ಧ ಜನಗಳನ್ನು ಎತ್ತುಕಟ್ಟಿ, ನನ್ನ ದಲಿತ ಬಾಂಧವರನ್ನು ಎತ್ತುಕಟ್ಟಿ ಅವರ ವಿರುದ್ಧ, ನನ್ನ ಪಕ್ಷದ ವಿರುದ್ಧ, ನನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮನ ಬೇರೆ ಪಕ್ಷಗಳು ಮಾಡ್ತಿದೆ ಅಂತ ನನಗನ್ಸುತ್ತೆ.